ನಾವಿವತ್ತು ಯಾರನ್ನ ನಡೆಸಬೇಕಪ್ಪ, ಯಾರು ಸತ್ಯವತ್ತು ಹೇಳಿದ್ರಪ್ಪ ಅಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಇಷ್ಟು ಕ್ಲಿಯರ್, ಇಷ್ಟು ಓಪನ್ ಆಗಿ ಹೇಳೋದು ಯಾರು ಹೇಳಲ್ಲ ಈ ದೇಶದಾಗ. ಭಾರತ ಪಾಕಿಸ್ತಾನ ನೀವು ಎರಡು ಮಾಡೋದಿದ್ರ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಯಾವ ಗಾಂಧಿ ಹೇಳದ, ನೆಹರು ಯಾರು ಹೇಳದ್ರ? ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರ ಮುಂದೆ ಏನ್ ಬರೀತಾರೆ ಗೊತ್ತೇನೋ, ಎಲ್ಲಿವರೆಗೆ ಇಸ್ಲಾಂ ಅನ್ನುವಂಥ ಧರ್ಮದಲ್ಲಿ ಸಹೋದರತ್ವ ಇಲ್ಲ, ಮತ್ತೊಂದು ಧರ್ಮದವ್ರನ್ನ ಅವರಂದು ಒಪ್ಪುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಅಣ್ತಂಬರ ತಿಳ್ಕೋದಿಲ್ಲ. ಎಲ್ಲಿಯವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ಅಶಾಂತಿ ಇರ್ತದೆ ಅಂತ ಹೇಳಿ ಯಾರು ಹೇಳಿದವರು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನು ನಡೆಯುತ್ತೆ ನಮ್ಮ ದೇಶದಲ್ಲಿ? ಶಿವಾಜಿ ಮಹಾರಾಜರ ಮೆರವಣಿಗೆ ಮಕ್ಕಳು 200 ಮಂದಿ ಒಳಗೆ ಕುಂದಿರ್ತಾರೆ. ನಮ್ಮ SP ಹೇಳ್ತಾನ, ನನಗೊಂದು ನಮ್ಮ ಆಫೀಸರ್ಗೆ ಎರಡೇ ಕಲ್ಲುಗಳು ಬಂದ. ಆ SP ಗಣೇಶನ ಕಾಣಿಸ್ತದೆ, ಇಷ್ಟೇ ಎರಡೇ ಕಲ್ಲಿಟ್ಟಪ್ಪ ನೋಡಿ. ಎಷ್ಟು ಒಬ್ಬ IPS ಅಧಿಕಾರಿಯಾಗಿ ಅದು ಸಣ್ಣ ಕಲ್ಲು ಏನಂತ ಚಪ್ಪಲಿ ಎಸಿತಾರಲ್ಲ. ಆ 200 ಮಂದಿ ಎದಕ್ಕೆ ಕೂತಿದ್ರಪ್ಪ? ನಮ್ಮ ಮೆರವಣಿಗೆ ಬರ್ತೈತೆ ಅಂದ್ರೆ ಆ ಮಸೂತಿಗಳನ್ನೆಲ್ಲ ಖಾಲಿ ಮಾಡ್ಬೇಕು, ಕಿಲಿ ಹಾಕ್ಬೇಕಿನ್ ಮ್ಯಾಗ.